सर बताइए, आज माइनॉरिटी डिपार्टमेंट में मंजुनाथ डीसीपी और महबूब सर आए थे, तो किस लिए आए थे, क्या कहना चाहेंगे आप? आज जो है हमारे ऑफिस को डिप्टी कमिश्नर ऑफ पुलिस जनाब मंजुनाथ बाबू सर आए थे और उनके साथ ही साथ महबूब पाशा सर आए थे। इन दोनों को जो है हमारे कर्नाटका स्टेट सीएम अवार्ड मिला है, इसलिए उनको जो है दोनों को बुलाकर हमारी कमेटी से, बेंगलोर सेंट्रल डिस्ट्रिक्ट कांग्रेस कमेटी की तरफ से हम पूरे मिलकर उनको गुलपोशी का प्रोग्राम रखे थे। आज हम सब मिलकर उनको गुलपोशी करके हैं और इसके साथ ही साथ हमारे डिप्टी कमिश्नर ऑफ पुलिस डीसीपी मंजुनाथ बाबू सर आकर अवेयरनेस के बारे में भी बहुत कुछ बात बता कर गए हैं, जैसा कि एजुकेशन के बारे में बता कर गए हैं और हॉस्पिटल हेल्थ के बारे में बता कर गए हैं। बहुत से अच्छे बात उन्होंने जो है हमारी डिस्ट्रिक्ट लेवल कमेटी को भी दिए हैं और नॉर्मल आदमी को भी देकर गए हैं। और इसी तरह इसके साथ साथ जनाब महबूब पाशा सर और मैं मिलकर बहुत एक 15-18 साल से जो है सोशल वर्क कर लेकर आ रहे हैं। इसी तरह आँखों का ऑपरेशन कराना, उनको ऑपरेशन 20,000, 25,000, 30,000 हुआ तो भी अच्छा बड़ी से बड़ी हॉस्पिटल में जो है गरीबों को फैसिलिटी कर दे लेकर आ रहे हैं। इसी तरह ऑपरेशन के बाद टेस्टिंग फ्री रहती है, ऑपरेशन फ्री रहता है और जो ऐनक देते हैं, ऐनक भी उनके साथ साथ फ्री दे रहे हैं। हम लोग ये भी काम कर लेकर आ रहे हैं। उसके बाद अभी हमारे डीसीपी साहब और महबूब साहब से बात कर हमारे कर्नाटका स्टेट के वाइस चेयरमैन जनाब सुहेल अहमद साहब को भी इनकी भी स्कूल है, ये भी स्कूल चला रहे हैं। इनके स्कूल में भी इंशाल्लाह आने वाले दिनों में एक हेल्थ कैंप रखेंगे करके बोल के वादा करके गए हैं। हम अच्छे से अच्छे पैमाने पर हमें करने का सोच कर है। साथ हमारी बेंगलोर सेंट्रल डिस्ट्रिक्ट कमेटी के मेरे साथ साथ हमारे गनी बेबी हैं, शाहीना मैडम हैं, फातिमा मैडम हैं, उर्मत हैं, हमारे नवाज भाई हैं, अताउल्लाह हैं। इनके साथ साथ ये बहुत एक शख्सियत हमारे दोस्त है, हमारे रहबर है, बेंगलोर सेंट्रल के इंचार्ज सुहेल अहमद भी हमारे साथ साथ जुड़कर थे। मैं उनका भी तहे दिल से शुक्रिया अदा करता हूँ। ಥ್ಯಾಂಕ್ ಯು. ನಿಮ್ಮ ಚಾನಲ್ಗೂ ಸಹ ಒಳ್ಳೆಯದಾಗಲಿ. ನಾನು ಹಲವಾರು ಎಲ್ಲೇ ಹೋದರೂ ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ನಾನು ಒತ್ತು ಕೊಟ್ಟು ಹೇಳೋದೇನಪ್ಪ ಅಂದರೆ ಎಜುಕೇಷನ್ ಮತ್ತು ಹೆಲ್ತ್. ಯಾಕಂದರೆ ಬೆಂಗಳೂರು ನಗರದಲ್ಲಿ ಈಗ 15 ವರ್ಷಗಳ ಬೆಂಗಳೂರು ನಗರದಲ್ಲಿ ನನ್ನ ಅನಿಸಿಕೆ ಏನಪ್ಪ ಅಂದರೆ ಇವೆರಡೇ ಭಾಳ ಕಷ್ಟದ್ದು ಕೆಲಸ ಫಾರ್ ಡೌನ್ ಟಾರ್ಡನ್ ಪೀಪಲ್. ಯಾರು ದಲಿತರಿದ್ದಾರೆ, ಯಾರು ಮೈನಾರಿಟೀಸ್ ಇದ್ದಾರೆ, ಯಾರು ಬಡವರು ಇದ್ದಾರೆ, ಅವರಿಗೆ ಬೆಂಗಳೂರು ನಗರದಲ್ಲಿ ಎಜುಕೇಷನು ಮತ್ತು ಹೆಲ್ತ್ ಭಾಳ ಕಾಸ್ಟ್ಲಿ ವಸ್ತುಗಳು. ಹೀಗಾಗಿ ಯಾರ್ಯಾರಿಗೆ ಶಕ್ತಿ ದೇವರು ಕೊಟ್ಟಿದ್ದಾನೆ ಅವರು ಇವೆರಡು ವಿಷಯದ ಕಡೆ ಹೆಚ್ಚಿನ ಗಮನ ಕೊಟ್ಟು ಸಹಾಯ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ನಾಗರಿಕಲ್ಲಿ ನಾನು ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಮನವಿ ಮಾಡ್ಕೊತೀನಿ. ವಿಶೇಷವಾಗಿ ಈಗ ನಾನು ಒಂದು 2-3 ಸಂಘಟನೆಗಳಲ್ಲೂ ಸಹ ನಾನು ಏನು ಈ ಹೆಲ್ತಿನ ಬಗ್ಗೆ ಭಾಳ ಗಮನ ಕೊಡುವಂಥದ್ದು ಒಂದು ಡಾಕ್ಟರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೊಸೈಟಿ ಇದೆ. ಇಟ್ ಇಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಭಾಳಷ್ಟು ಹೆಲ್ತ್ ಕಾರ್ಯಕ್ರಮಗಳನ್ನು ಅವರಿಂದ ಮಾಡಿದ್ದೀನಿ. ನಮ್ಮ ಸುಹೇಲ್ ಸಾಹೇಬ್ರು ಹೇಳ್ತಾ ಇದ್ದಾರೆ ಅವ್ರದ್ದು 1,000 ಮಕ್ಕಳಿದ್ದಾರೆ ಅಂತೇಳಿ. ಅವರು ಎನಿ ಟೈಮ್ ಅವರು ಈ ಹೆಲ್ತಿನ ಬಗ್ಗೆ ಆ ಮಕ್ಕಳಿಗೆ ಒಂದು ಏನು ಹೆಲ್ತ್ ಯಾವ ಮಟ್ಟಿಗೆ ಅಂದರೆ ಪ್ರಿಕಾಷನರಿ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಕಾಯಿಲೆ ಬಂದಮೇಲೆ ಡಾಕ್ಟರ್ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ರೀಟ್ಮೆಂಟ್ ತೊಗೊಳೋದಕ್ಕಿಂತ ಮುಂಚೆ ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ, ಈ ಸಬ್ಜೆಕ್ಟ್ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವು ಮೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾವು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ನಮ್ಮ ಸಹಕಾರ ಇರುತ್ತೆ. ಇವತ್ತಿನ ಸಂತೋಷ ವಿಷಯ ಏನಪ್ಪ ಅಂದರೆ ತಾವೆಲ್ಲರೂ ಇಷ್ಟು ಖುಷಿಯಿಂದ ನಮ್ಮ ಇಬ್ಬರು ಅಧಿಕಾರಿಗಳನ್ನು ಕರೆಸಿ ಇಲ್ಲಿ ನೀವು ನಮ್ಮನ್ನು ಗೌರವಿಸಿದ್ದು, ಸನ್ಮಾನ ಮಾಡಿದ್ದು ಭಾಳ ಖುಷಿ ಕೊಟ್ಟಂಥ ವಿಷಯ. ಯಾವುದೇ ಅಧಿಕಾರಿ ಒಳ್ಳೆಯ ಕೆಲಸ ಮಾಡಿದಾಗ ಅದಕ್ಕೊಂದು ಬೆಲೆ ಸಿಗುತ್ತೆ ಅನ್ನೋದಕ್ಕೆ ನಾವು ನಿದರ್ಶನ. ಯಾಕಂದರೆ ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದೆ, ACP ಇದ್ದೆ, ಇನ್ಸ್ಪೆಕ್ಟರ್ ಇದ್ದಾಗ ನಾನು ಮುಖ್ಯಮಂತ್ರಿಗಳ ಪದಕ್ಕೆ ನಾನು ಅದ್ರ ಬಗ್ಗೆ ಗಮನನೇ ಹರಿಸಿರಲಿಲ್ಲ. ಆದರೆ ನಾನು ಒಬ್ಬ DCP ಆದಮೇಲೂ ಸಹ ಅದ್ರ ಕಡೆ ಗಮನ ಹರಿಸಿರಲಿಲ್ಲ. ಬಟ್ ಸರ್ಕಾರ ಅದನ್ನು ಗುರುತಿಸಿ ನಮಗೆ ಸನ್ಮಾನ ಮಾಡೋದ್ರ ಮೂಲಕ ಗೌರವಿಸಿರೋದ್ರಿಂದ ನಮ್ಮ ಈಗ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಇದೇ ರೀತಿ ಯಾವುದೇ ಒಳ್ಳೆ ಕೆಲಸ ಮಾಡಿದಾಗ, ಅದು ರಾಜಕಾರಣಿಗಳಾಗಿರ್ಬೋದು, ಬೇರೆ ಇಲಾಖೆಯವರಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಬೆಂತಡೆದಾಗ ಏನಾಗುತ್ತೆ, ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಇನ್ನೂ ನಮಗೆ ಇನ್ನೂ ಹೆಚ್ಚಿನ
ಕೆಲಸ ಮಾಡಲಿಕ್ಕಾಗಲಿ ಇನ್ನೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ರಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಚಾನಲ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು ವೆರಿ ಮಚ್. ಈಗ ನನ್ನ ಪೊಲೀಸ್ ಇಲಾಖೆಯಲ್ಲಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ನನ್ನ ಇಲಾಖೆಯಲ್ಲಿ ಪ್ರೋತ್ಸಾಹಿಸಿ ನನಗೆ 2024 and 25 ನನಗೆ CM ಪದಕ ಸಿಕ್ಕಿದೆ. ನಾನು ತುಂಬ ಸಂತೋಷ ಆಗಿದ್ದೀನಿ ಅದರಿಂದ. ಈಗ ಒಂದು ಸ್ಕೀಮ್ ಇದೆ, ಡಾಕ್ಟರ್ ಆನಂದ್ ಅಂದ್ಬಿಟ್ಟು ನಮ್ಮ ಜೊತೆಯಲ್ಲಿ, ಅವರು ಅಂಬೇಡ್ಕರ್ ಟ್ರಸ್ಟ್ ಚೇರ್ಮನ್, ಅವರು ಡಾಕ್ಟರ್ BR ಅಂಬೇಡ್ಕರ್ ಟ್ರಸ್ಟ್ ಆ್ಯಂಡ್ ಎಜುಕೇಷನ್ ಚೇರ್ಮನ್ ಅವರು. ಅವ್ರ ಕಡೆಯಿಂದ ನಮ್ಮ ಸಿಟಿ ಕಮಿಷನರ್ ಸಾಹೇಬರು, ದಯಾನಂದ್ ಸಾಹೇಬರು ತಿಂಗಳಿಗೆ 5 ಆಟೋದಿಂದ 10 ಆಟೋ ಫ್ರೀ ಕೊಡ್ತಾರೆ, ಬಿಲ್ಕುಲ್ ಫ್ರೀ. ಅದು ಹೆಣ್ಮಕ್ಳಿಗೆ. ಅದು ಹೆಂಗೆ ಅಂದರೆ, ಯಾರು ವಿಡಿಯೋಸ್ ಇರ್ತಾರೆ ಮತ್ತು ಬಚಾನ್ ಗಂಡ ಇದ್ದು ಅವ್ರಿಗೆ ಕಿಡ್ನಿ ಪೇಷೆಂಟು ಇಲ್ಲ ಕಾಲು ಮುರಿದಿದೆ ಏನೋ ದುಡಿಯೋಕ್ಕಾಗ್ತಲ್ಲ ಅಂದರೆ ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡಿ ನಾವು ಆ ಹೆಣ್ಮಗಳಿಗೆ ಕರೆದು ಲೈಸೆನ್ಸ್ ಮಾಡಿಸಿ, ಮತ್ತು ಲೈಸೆನ್ಸು ಫ್ರೀ ಮತ್ತು ಆಟೋನು ಫ್ರೀ. ತಿಂಗಳಿಗೆ 5 ರಿಂದ 10 ಆಟೋಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಈ ಸಾರಿ ಡೆಫಿನೆಟ್ಲಿ ನಾನು ಅದು ಅರ್ಜಿ ಹಾಕುವಾಗ ನಾನು ಹೇಳ್ತೀನಿ, ಇಲ್ಲ ನಾನು ಯಾರ್ದು ಹೆಸರೆಲ್ಲ ಹೇಳಲ್ಲ, ಕೆಲವರೆಲ್ಲ ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾರೆ. ಆ ಹೆಲ್ತ್ ಕ್ಯಾಂಪ್ ಹೆಂಗೆ ಮಾಡ್ತಾರೆ ಅಂದರೆ, ಡಾಕ್ಟರ್ಸ್ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಅಲ್ಲಿ ಏನೋ ಸ್ವಲ್ಪ ಫಾಲ್ಟ್ ಬಂದರೆ ಅವ್ರು ರಿಕಮೆಂಡ್ಸ್ ತೊಗೊಂಡು ಹೋಗಿರಲ್ಲ. ಒಬ್ರಿಗೆ ಯಾರಿಗೂ ಹಲ್ಲು ತೆಗಿಬೇಕು, ಅದು ಬರ್ಕೊಟ್ಬಿಡ್ತಾರೆ. ಆ ಬಡವ್ರು ಏನು ಮಾಡ್ತಾರೆ ಹೇಳಿ, ಆಚೆ ಹೋಗಿ ಎಲ್ಲಿ ಮಾಡ್ತಾರೆ, ಮಾಡೋಕ್ಕಾಗಲ್ಲ. ಕೆಲವ್ರು ಯಾರಿಗೂ ಕಣ್ಣು ಪ್ರಾಬ್ಲಮ್ ಇದೆ, ಅವ್ರಿಗೆ ಗ್ಲಾಸ್ ಬರ್ಕೊಟ್ಬಿಡ್ತಾರೆ. ಅದು ಹೋಗಿ ತಗೊಳ್ಬೇಕಂದ್ರೆ 150 ರೂಪಾಯಿ ಕಮ್ಮಿ, ಅಂದರೆ ಜಾಸ್ತಿ ಅಂದರೆ 200-300 ರೂಪಾಯಿ ಆಗುತ್ತೆ. ಅದನ್ನು ಕೆಲವರಿಗೆ ಬೇರೆ ಆಗಲ್ಲ. ಸೊ ನಾವು ಆ ಥರ ಹೆಲ್ತ್ ಕ್ಯಾಂಪ್ ಮಾಡಿಸಲ್ಲ. ಅದು 500 ಅಲ್ಲ 1000 ಜನ ಬೇಕಾದ್ರೆ ಸೇರಿಸ್ಲಿ. ನಮ್ಮ ಹೆಲ್ತ್ ಕ್ಯಾಂಪ್ ಹೆಂಗಿರುತ್ತೆ ಅಂದರೆ, ಈಗ ಹೈ ಕ್ಯಾಂಪ್ ಮಾಡಿದ್ರೆ ಬಿಲ್ಕುಲ್ಲು ಕನ್ನಡಿ ಮತ್ತು ಆಪ್ರೇಷನ್ ನೋಡಿ, ಕನ್ನಡಿ ಬಂದು 300ರಿಂದ ಸ್ಟಾರ್ಟ್ ಆಗಿ 1,500 ಇದೆ, ಅದು ಬಿಲ್ಕುಲ್ ಫ್ರೀ. ಮತ್ತು ಆಪ್ರೇಷನ್ ಅಷ್ಟೇ 30,000 ಹಿಡಿದು 1.5 ಲಕ್ಷವರೆಗೂ ಇರುತ್ತೆ ಆಪ್ರೇಷನ್ಸು. ಅವ್ರಿಗೆ ಪಿಕಪ್ ಮತ್ತು ಡ್ರಾಪ್ ನಾವೇ ಮಾಡ್ತೀವಿ, ಬಿಲ್ಕುಲ್ ಫ್ರೀ ಆಪ್ರೇಷನ್ ಮಾಡ್ತೀವಿ. ಈಗ ಒಂದು ಆಟೋ ಕೊಡ್ತೀವಿ ಅಂತ ಹೇಳಿದ್ರಿ ಉಚಿತವಾಗಿ. ಈಗ ಅವ್ರಿಗೆ ಗಂಡನಿಗೆ ಒಂದು ತೊಂದರೆ ಆಗಿದೆ, ಈ ಕಿಡ್ನಿ ಪೇಷಂಟ್ ಅಂತ ಹೇಳಿದ್ರೆ, ಹೆಣ್ಮಗುಗೆ ಗಾಡಿ ಓಡ್ಸಕ್ ಬಂದಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡೋದು? ಡೆಫಿನೆಟ್ಲಿ ಓಡ್ಸಕ್ಕೆ ಅವ್ರು ಬರಲ್ಲ ಹೆಣ್ಮಕ್ಳಿಗೆ. ಅವ್ರಿಗೆ ತರಬೇತಿ ನಾವೇ ಕೊಡ್ತೀವಿ. 45 ಡೇಸ್ ಟ್ರೈನಿಂಗ್ ಇರುತ್ತೆ ಅವ್ರಿಗೆ. ಲೈಸೆನ್ಸ್ ಅವ್ರಿಗೆ ಫ್ರೀ ಮಾಡಿಸಿ, ಅವ್ರಿಗೆ ನಮ್ಮ ಡಾಕ್ಟರ್ ಅಂಬೇಡ್ಕರ್, ನಾನು ಹೇಳಿದ್ನಲ್ಲ ಚೇರ್ಮನ್ ಇದ್ದಾರೆ, ನಾವು ಡಾಕ್ಟರ್ ಆನಂದ್ ಅಂದ್ಬಿಟ್ಟು, ಅವ್ರ ಕಡೆಯಿಂದ ನಾವು ಬಿಲ್ಕುಲ್ ನಾವು ಕೊಡ್ತೀವಿ. ಎಲ್ಲರಿಗೂ ಇವತ್ತು ಡಾಕ್ಟರ್ ಮಂಜುನಾಥ್ ಸರ್, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಅವರದ್ದು ಮೂಲ್ಯವಾದ ಟೈಮನ್ನು ತೆಗೆದು ನಮ್ಮ ಭಾರತ್ ಜೋಡೋ ಆಫೀಸ್ಗೆ ಸೆಂಟ್ರಲ್ ಚೇರ್ಮನ್ ಫೆರೋಜ್ ಖಾನ್ ಇನ್ವಿಟೇಷನ್ ಮತ್ತು ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ ಮಂಜುನಾಥ್ ಸರ್ ಇನ್ವೈಟ್ ಮಾಡಿ ಅವ್ರಿಗೆ CM ಬ್ಯಾಚ್ ಆನರ್ ಮಾಡಿದ್ದು ನಮಗೆ ತುಂಬ ಖುಷಿ. ನಾವು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೋಸ್ಕರ ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಪ್ರಾಕ್ಟಿಕಲ್ ವರ್ಡ್ಸ್, ಡೆಪ್ಯೂಟಿ ಕಮಿಷನರ್ ಆಗಿ ಅವರು ಹ್ಯುಮ್ಯಾನಿಟಿ ಬಗ್ಗೆ, ಅವ್ರದ್ದು ಮಾತು, ಎಜುಕೇಷನ್ ಫೋಕಸ್ ಮಾಡೋದವ್ರ ಬಗ್ಗೆ, ಡೊನೇಟ್ ಫಾರ್ ಎಜುಕೇಷನ್ ಅಂತ ಹೇಳಿದವರದ್ದು ಅದು ವರ್ಡಿಂಗ್ಸ್ ಇಲ್ಲ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ. ಇವತ್ತು ತುಂಬ ಮೀನಿಂಗ್ಫುಲ್ ವರ್ಡ್ಸ್ ಅವರು ಹೇಳಿದ್ದಾರೆ. ಎಜುಕೇಷನ್ ಇಲ್ಲಂದರೆ ಕ್ರೈಮ್ ಆಗೋದು ತುಂಬ ಸಾಧ್ಯತೆ ಇರುತ್ತೆ. ಸೊ ಎಜುಕೇಷನ್ಗೆ ಫೋಕಸ್ ಮಾಡಿದ್ರೆ ಕ್ರೈಮ್ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳಿ ತುಂಬ ಪ್ರಾಕ್ಟಿಕಲ್ ಟಾಕ್ಸ್ ಹೇಳಿದ್ದಾರೆ. ಮಹಬೂಬ್ ಸರ್ ಅವರು ತುಂಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರೂ ಕೂಡ ಅವರು ಸೋಷಲ್ ಆ್ಯಕ್ಟಿವಿಟೀಸನ್ನು ನಡೆಸ್ಕೊಂಡು ನಮಗೆ ಇವತ್ತಿಂದಿಲ್ಲ 5 years ಬಿಫೋರಿಂದನೇ ನಮ್ಮ ಕಡೆಯಿಂದ ಫಿಸಿಕಲಿ ಚಾಲೆಂಜ್ ಅವ್ರಿಗೆ, ವಿಡೋಸ್ ಅವ್ರಿಗೆ, ಅವರು ಆಟೋಸ್ ಎಲ್ಲ ಅವ್ರಿಗೆ ಏನೇನು ಬೇಕಾಗಿರೋದು ಅವಶ್ಯಕತೆ ಅವ್ರಿಗೆ ಡೈಲಿ ಲೈಫ್ ಮಾಡೋಕ್ಕೋಸ್ಕರ ಅವ್ರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದುಬಿಟ್ಟು ಹ್ಯುಮ್ಯಾನಿಟಿ ತೋರಿಸಿ ಅವ್ರದ್ದು ಮೂಲ್ಯವಾದ ಟೈಮ್ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದ.